ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನೀಗ ಬೆಳಗಿನ ತಿಂಡಿಗೆ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ಪು, ಇನ್ನೂ 2 ಕಪ್ ಬೇಕು, ಒಟ್ಟು 3 ಕಪ್ ಬೇಕಾಗತ್ತೆ. ಬಾಂಬೆ ರವೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಪರೋಟ ಕ್ರಿಸ್ಪಾಗಿ ಬರೋಕ್ಕೆ ಬಾಂಬೆ ರವೆ ಬೇಕಾಗತ್ತೆ. 2 ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಇದು ಬಣ್ಣ ಕೊಡೋಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ತಿದ್ದೀನಿ ಮತ್ತು ಒಂದು 50 ಗ್ರಾಮ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಪಾತ್ರೆ ಒಂದು ತೊಗೊಂಡಿದ್ದೀನಿ. ಇದಕ್ಕೆ ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 ಬಾಂಬೆ ರವೆ, ಸಕ್ಕರೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈ ರೀತಿ ಕಲಿಸ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಉಗುರು ಬೆಚ್ಚೆ ಮಾಡ್ಕೊಂಡಿದ್ದೀನಿ. ಹಿಟ್ಟು ನೋಡಿ ಈ ರೀತಿ ಮೆದುವಾಗಿ ಕಲಿಸ್ಕೊಳ್ಬೇಕು. ಪೂರಿ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಮೆದುವಾಗಿರಬೇಕು. ಈ ರೀತಿ ನೋಡಿ ಹೀಗೆ. ಇದನ್ನು ಈಗ ಕಲಸಿ ಆಗಿದೆ. ಇದನ್ನು ಮುಚ್ಚಿಡ್ತೀನಿ. ಒಂದು ಅರ್ಧ ಗಂಟೆ ಇದು ಹೀಗೆ ಇರಬೇಕು. ನೋಡಿ ಈಗ ಅರ್ಧ ಗಂಟೆ ಆಗಿದೆ. ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಮೆದುವಾಗಿ ಬಂದಿದೆ. ಇನ್ನೂ ಮೆದುವಾಗಿದೆ. ಈಗ ಇದನ್ನು ಉಂಡೆ ಮಾಡಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದೆ. ಇದನ್ನೀಗ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 13 ಉಂಡೆಗಳಾಗಿದೆ. ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಲಟ್ಟಿಸ್ಕೊಳ್ಳುವ ಕಲ್ಲಿನ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಒತ್ಕೊಂಡು ಲಟ್ಟಿಸ್ಕೊಳ್ಳುವ. ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪ ನಾನು ಮನೆಯಲ್ಲೇ ಮಾಡಿರೋದು. ತುಂಬ ರುಚಿಯಾಗಿ ಬರುತ್ತೆ. ನೀವು ಹೊರಗಡೆ ತುಪ್ಪ ಉಪಯೋಗಿಸ್ಕೊಳ್ಳಿ. ನಾನು ಈ ತುಪ್ಪ ಮಾಡೋ ರೀತಿ ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ತುಪ್ಪ ಹಚ್ಚಿ ಇದನ್ನು ಈ ರೀತಿ ಮಡಚ್ಕೊಳ್ತಿದ್ದೀನಿ. ಇದನ್ನು ಪುನಃ ಲಟ್ಟಿಸ್ಕೊಳ್ತೀನಿ. ಈಗ ಇದು ಈ ರೀತಿ ತುಪ್ಪ ಹಚ್ಚೋದ್ರಿಂದ ಲೇಯರ್ ಆಗಿ ಬರುತ್ತೆ. ಇದನ್ನು ಈ ರೀತಿ ಸಣ್ಣ ಇದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ಹೀಗೆ ಇದನ್ನು ಈ ರೀತಿ ನಿಧಾನದಲ್ಲಿ ಒಟ್ಟು ಮಾಡ್ಕೋಬೇಕು.
ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಿದ್ದೀನಿ. ಇದನ್ನು ಈ ರೀತಿ ತಿರ್ಸಿ ಈ ರೀತಿ ಮಾಡಿಕೊಂಡು ಹೀಗೆ ಕೈಯಲ್ಲೇ ಒತ್ಕೊಳ್ತಾ ಇರಬೇಕು. ಒಂದು ವೇಳೆ ನಿಮಗೆ ಕೈಯಲ್ಲಿ ಒತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಲಟ್ನಿಲ್ಲೂ ಸ್ವಲ್ಪ ಒತ್ಕೋಬೋದು. ಲಟ್ನಿಲ್ಲೂ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಈಗ ತವಾ ಕಾದಿದೆ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಪರೋಟವನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು. ಎರಡೂ ಸೈಡು ಚೆನ್ನಾಗಿ ತಿರ್ಸ್ಕೊಂಡು ಕಾಯಿಸ್ಕೊಳ್ಬೇಕು. ಈ ರೀತಿ ಕೆಂಪು ಬಣ್ಣ ಬರುವವರೆಗೂ ಕಾಯಿಸ್ಕೊಂಡು ಆಮೇಲೆ ಇದನ್ನು ತೆಗೆದು ಇಲ್ಲಿ ಹಾಕಿ ಈ ರೀತಿ ಹೊಡ್ಕೊಳ್ಬೇಕು. ಇದೇ ರೀತಿ ಫುಡ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ.